ಸಮುದಾಯದ ಒಳಗೆ ಇರುವ ಬಂಧಗಳನ್ನು ಬಲಪಡಿಸಲು ಹಾಗೂ ಹಿರಿಯರ ಆರೈಕೆಯ ಬಗ್ಗೆ ಸಲಹೆ ಪಡೆಯುವುದನ್ನು ಕೇಂದ್ರೀಕರಿಸಿ 500 ಜನರು ಅತುಲ್ಯ ಸೀನಿಯರ್ ಕೇರ್ ಅವರು ಆಯೋಜಿಸಿರುವ ಕೇರಿಂಗ್ ಫಾರ್ ಎ ಸೀನಿಯರ್ ವಾಕಥಾನ್ನಲ್ಲಿ ಭಾಗವಹಿಸಿದ್ದಾರೆ. ಬೆಂಗಳೂರು, ಸೆಪ್ಟೆಂಬರ್ 2024. ಭಾರತದಲ್ಲಿ ಮುಪ್ಪಿನ ಕಾಲದಲ್ಲಿ ಜೀವನವನ್ನು ನಡೆಸುವ ಸಲುವಾಗಿ ಸಹಾಯ ಮಾಡುವುದು ಹಾಗೂ ಅಂತಹ ಹಿರಿಯರ ಆರೈಕೆಯನ್ನು ಮಾಡುವಲ್ಲಿ ಪ್ರಮುಖ ಹೆಸರನ್ನು ಹೊಂದಿರುವ ಅತುಲ್ಯ ಸೀನಿಯರ್ ಕೇರ್ ಇಂದು ಬೆಂಗಳೂರಿನ ವಿಧಾನಸೌಧದ ಅಂಬೇಡ್ಕರ್ ವೀದಿಯಲ್ಲಿ ಎ ಕೇರಿಂಗ್ ಫಾರ್ ಎ ಸೀನಿಯರ್ ವಾಕಥಾನ್ ಅನ್ನು ಆಯೋಜಿಸಿತ್ತು. ಈ ಕಾರ್ಯಕ್ರಮವು ಸುಮಾರು 500 ಹಿರಿಯ ವ್ಯಕ್ತಿಗಳ ಉತ್ಸಾಹಪೂರ್ಣ ಭಾಗವಹಿಸುವಿಕೆಗೆ ಸಾಕ್ಷಿಯಾಗಿದ್ದು, ಎಲ್ಲರೂ ಹಿರಿಯ ನಾಗರಿಕರ ಕಲ್ಯಾಣ ಮತ್ತು ಘನತೆಯನ್ನು ಪ್ರತಿಪಾದಿಸಲು ಒಗ್ಗೂಡಿದ್ದರು. ವೈವಿಧ್ಯಮಯ ಸ್ವಯಂ ಸೇವಕರು, ಕಾರ್ಪೊರೇಟ್ ಉದ್ಯೋಗಿಗಳು, ಕಾಲೇಜು ವಿದ್ಯಾರ್ಥಿಗಳು ಮತ್ತು ಸಮುದಾಯದ ಸದಸ್ಯರನ್ನು ಒಟ್ಟುಗೂಡಿಸಿದ್ದ ಈ ವಾಕಥಾನ್ ಕಾರ್ಯಕ್ರಮವು ಬೆಳಗ್ಗೆ 6 ಗಂಟೆಗೆ ಪ್ರಾರಂಭವಾಗಿ ಅದ್ಭುತ ಯಶಸ್ಸನ್ನು ಕಂಡಿತು ಹಾಗೂ ಎಲ್ಲರೂ ಹಿರಿಯರ ಆರೈಕೆ ಎನ್ನುವ ಒಂದೇ ಹಂಚಿಕೊಂಡ ಉದ್ದೇಶವನ್ನು ಹೊಂದಿ ನಡಿಗೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಹೆಮ್ಮೆಯಿಂದ ಸ್ಮರಣಾರ್ಥ ಟಿ-ಶರ್ಟ್ಗಳು ಮತ್ತು ಕ್ಯಾಪ್ಗಳನ್ನು ಧರಿಸಿ ಬೆಂಗಳೂರಿನ ರಮಣೀಯ ಮಾರ್ಗಗಳ ಹಾದಿಗಳಲ್ಲಿ ನಡಿಗೆಯ ಪ್ರಯಾಣವನ್ನು ಪ್ರಾರಂಭಿಸಿದರು. ಈ ಕಾರ್ಯಕ್ರಮವು ಕೇವಲ ದೈಹಿಕ ಚಟುವಟಿಕೆಗಿಂತ ಹೆಚ್ಚಿನ ಉದ್ದೇಶವನ್ನು ಹೊಂದಿತ್ತು. ಇದು ಐಕಮತ್ಯ, ಸಹಾನುಭೂತಿ ಮತ್ತು ಸಮುದಾಯ ಮನೋಭಾವದ ಪ್ರಬಲ ಪ್ರದರ್ಶನವಾಗಿತ್ತು. ಹಿರಿಯ ನಾಗರಿಕರು ಎದುರಿಸುತ್ತಿರುವ ಅನನ್ಯ ಅಗತ್ಯತೆಗಳು ಮತ್ತು ಸವಾಲುಗಳನ್ನು ಪರಿಗಣಿಸಲು ವಾಕಥಾನ್ನಲ್ಲಿ ಭಾಗವಹಿಸುವವರು ಮತ್ತು ನೋಡುಗರನ್ನು ಸಮಾನವಾಗಿ ಒತ್ತಾಯಿಸಿ ಹಿರಿಯರ ಆರೈಕೆಯ ಪ್ರಾಮುಖ್ಯತೆಯನ್ನು ನಮಗೆ ನೆನಪಿಸಲು ಸಹಾಯ ಮಾಡಿತು. ಹಮ್ಮಿಕೊಂಡಿದ್ದ ನಡಿಗೆಯ ಜೊತೆಗೆ ಕಾರ್ಯಕ್ರಮವು ಸದರಿ ಅನುಭವವನ್ನು ಸ್ಮರಣೀಯ ಮತ್ತು ಪ್ರಭಾವಶಾಲಿಯಾಗಿ ಮಾಡುವ ಗುರಿಯನ್ನು ಹೊಂದಿರುವ ಹಲವಾರು ಮುಖ್ಯಾಂಶಗಳನ್ನು ಒಳಗೊಂಡಿತ್ತು. ಅವರ ಅಮೂಲ್ಯ ಕೊಡುಗೆಯ ಕಾರಣಕ್ಕಾಗಿ ಗುರುತಿಸಿ ಪ್ರತಿಯೊಬ್ಬ ಭಾಗವಹಿಸಿದವರಿಗೂ ಮೆಚ್ಚುಗೆಯ ಪ್ರಮಾಣಪತ್ರವನ್ನು ನೀಡಲಾಯಿತು. ಇದರಲ್ಲಿ ಭಾಗವಹಿಸಿದ್ದವರು ಶಕ್ತಿಯುತವಾಗಿರುವಂತೆ ಹಾಗೂ ತಮ್ಮನ್ನು ನಡಿಗೆಯಲ್ಲಿ ತೊಡಗಿಸಿಕೊಳ್ಳುವ ನಿಟ್ಟಿನಲ್ಲಿ ಕಾರ್ಯಕ್ರಮದ ಉದ್ದಕ್ಕೂ ಪೂರಕ ಉಪಹಾರಗಳು ಲಭ್ಯವಿದ್ದವು. ಇದರಿಂದಾಗಿ ಭಾಗವಹಿಸುವವರ ನಡುವೆ ಸೌಹಾರ್ದತೆ ಕಂಡಿದ್ದು, ಹಂಚಿಕೆಯ ಉದ್ದೇಶವಾದ ಹಿರಿಯ ಸದಸ್ಯರ ಯೋಗಕ್ಷೇಮದ ಬಗ್ಗೆ ಸಮುದಾಯವು ಹೊಂದಿರುವ ಕಾಳಜಿಯ ಮೇಲೆ ಬೆಳಕು ಚೆಲ್ಲುತ್ತದೆ. ಈ ದಿನ ಅತುಲ್ಯ ಸೀನಿಯರ್ ಕೇರ್ ಸಂಸ್ಥೆಯ ವತಿಯಿಂದ ವಾಕಥಾನ್ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಇದರ ಉದ್ದೇಶ ಅಂತಂದರೆ ಈಗಿನ ಸಮಾಜದಲ್ಲಿ ಹಿರಿಯ ನಾಗರಿಕರಿಗೆ ನಾವು ಎಷ್ಟು ಗೌರವ ಕೊಡಬೇಕು, ಅವರನ್ನು ಯಾವ ರೀತಿಯಲ್ಲಿ ನಡೆಸ್ಕೋಬೇಕು, ಮನೆಯಲ್ಲಾಗಲಿ ನಾವು ಕೆಲಸ ಮಾಡೋ ಸಂಸ್ಥೆಗಳಲ್ಲಾಗಲಿ ಸಾರ್ವಜನಿಕ ಸ್ಥಳಗಳಲ್ಲಾಗಲಿ ಇತ್ಯಾದಿಯಲ್ಲಿ ನಾವು ಹಿರಿಯ ನಾಗರಿಕರಿಗೆ ಯಾವ ರೀತಿ ಗೌರವ ಕೊಡಬೇಕು ಅನ್ನೋ ಮಹತ್ವವನ್ನು ಸಮಾಜಕ್ಕೆ ತಿಳಿಸೋ ಸಲುವಾಗಿ ಈ ದಿನ ಒಂದು ವಾಕಥಾನ್ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಹಾಗಾಗಿ ನಾವು ಹಿರಿಯ ನಾಗರಿಕರನ್ನು ಯಾವಾಗಲೂ ಅವರಿಗೆ ಯಾವುದೇ ಪ್ರೊಡಕ್ಟಿವ್ ಆ್ಯಕ್ಟಿವಿಟೀಸ್ನಲ್ಲಿ ಭಾಗವಹಿಸ್ಲಿಕ್ಕೆ ಆಗೋದಿಲ್ಲ, ಅವರು ನಮಗೊಂದು ಬರ್ಡನ್ನು, ಅವ್ರನ್ನ ನಾವು ಹೇಗೆ ನೋಡ್ಕೊಳ್ಳೋದು, ನಮಗೆ ಕಿರಿಕಿರಿ ಅನ್ನುವಂಥ ಭಾವನೆಯನ್ನು ಖಂಡಿತವಾಗಿಯೂ ಹೋಗಲಾಡಿಸ್ಬೇಕು. ಈ ಥರ ಯೋಚನೆ ಮಾಡೋ ಸಂದರ್ಭದಲ್ಲಿ ನಾವು ನಮ್ಮ ಬಾಲ್ಯವನ್ನು ನೆನಪಿಸ್ಕೋಬೇಕು. ನಾವು ಮಗುವಾಗಿ ಹುಟ್ಟಿದಾಗ ಮಗುವನ್ನು ನಾವು ಎಷ್ಟು ಕಾಳಜಿ ಮಾಡ್ತಾರೆ, ನಮಗೆ ಊಟ ಮಾಡಿಸ್ತಾರೆ, ನಮ್ಮನ್ನು ಶಾಲೆ ಕರ್ಕೊಂಡು ಹೋಗ್ಬಿಡ್ತಾರೆ, ನಮಗೆ ಹುಷಾರಿಲ್ಲ ಅಂದರೆ ನಮಗಿಂತ ಅವರು ಹೆಚ್ಚು ನೊಂದ್ಕೊಳ್ತಾರೆ. ಅಷ್ಟೆಲ್ಲ ಮಾಡಿದ್ದನ್ನು ಮರೆತು ಬಿಟ್ಟು ಅವರು ಹಿರಿಯರಾದ ತಕ್ಷಣ ನಾವು ಬಹಳಷ್ಟು ಜನ ಅವರನ್ನು ನೆಗ್ಲೆಕ್ಟ್ ಮಾಡ್ತೀವಿ. ಈ ಥರದ ಘಟನೆಗಳು ನಡೀಬಾರ್ದು. ಅವರನ್ನು ಕೊನೆಯ ಕ್ಷಣದವರೆಗೂ ನಾವು ಬಹಳ ಕಾಳಜಿಯಿಂದ ನೋಡ್ಕೋಬೇಕು, ಅವ್ರಿಗೆ ಗೌರವಿಸಬೇಕು, ಅವರ ಅನುಭವವನ್ನು ಪಡೆಯಬೇಕು. ಇದರಿಂದ ನಾವು ಏನು ನಮ್ಮ ಕಡಿಮೆ ವಯಸ್ಸಿನಲ್ಲಿ ನಾವು ಪಡೆದಿರೋ ಅನುಭವವನ್ನು ಅವರು ತಮ್ಮ ಜೀವಮಾನದಲ್ಲಿ ಪಡೆದಿರೋ ಅನುಭವಗಳನ್ನು ಬಳಸ್ಕೊಂಡು ನಮ್ಮ ಗುರಿಯನ್ನು ಕಡಿಮೆ ಸಮಯದಲ್ಲಿ ನಾವು ಸಾಧಿಸಲಿಕ್ಕೆ ಇವೆಲ್ಲ ನಮಗೆ ಸಹಕಾರ ಆಗುತ್ತೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಈ ನಿಟ್ಟಿನಲ್ಲಿ ಒಂದು ಅವೇರ್ನೆಸ್, ಜಾಗೃತಿಯನ್ನು ಮೂಡಿಸೋ ಸಲುವಾಗಿ ಅತುಲ್ಯ ಸೀನಿಯರ್ ಕೇರ್ನವರು ಈ ದಿನ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ. ಇದರಲ್ಲಿ ನಾನು ಬಹಳ ಸಂತೋಷದಿಂದ ಭಾಗವಹಿಸಿದ್ದೀನಿ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಈ ಥರದ ಹಲವು ಚಟುವಟಿಕೆಗಳು ಭವಿಷ್ಯದಲ್ಲಿ ಇನ್ನೂ ಬರಲಿ ಅನ್ನುವಂಥ ಹಾರೈಕೆಯೊಂದಿಗೆ ಆ ಸಂಸ್ಥೆಯನ್ನು ಅಭಿನಂದಿಸ್ತಾ ನಾನು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ. The whole concept of promoting and caring for the seniors are becoming very, very important. Today as youngsters, we are supposed to be taking care of our elders, respect elders, ensure that they are living and having a dignity and living as well with independence. So today we have all come together to create a concept of caring for a senior as a walkathon, and a lot of colleges, independent people from different corporates and staff from Atulya, we have all joined hands together to ensure that this concept and caring for a senior gets more and more awareness, and people start showing that
seniors are very important in life, and we need to be caring for them. So everywhere, anywhere, even in public, if somebody is seeing a senior trying to cross a road or trying to do something, support them and help them, so that they feel that they are not neglected, and respect them. So thank you so much.